ಆ ಕಾಡಿಗೆ ಹೋಗಿ ಮರಗಳನ್ನೆಲ್ಲ ಕಡಿದು ಬರುದು. ಈ ಮರ ಕಡಿಯುವಾಗ ಪೂರ್ತಿ ಕಡಿಲಿಕ್ಕಿಲ್ಲ, ಸ್ವಲ್ಪ ಬಿಡ್ಬೇಕು. ಯಾಕಂತ ಕೇಳಿದ್ರೆ ನಂತರ ಬರುದು ಮಳೆಗಾಲ, ಆಗ ಪುನಃ ಗಿಡ ಚಿಗಿರ್ತದೆ ಅಂತ. ಈಗಿನ ತರ ಡಿಫಾರೆಸ್ಟೇಷನ್ ಅಂದ್ರೆ ಪೂರ್ತಿ ತೆಗೆಯುವುದಲ್ಲ, ಆ ಕಟ್ಟಿಗೆಯನ್ನು ಮತ್ತೆ ಸಂಗ್ರಹಿಸಲಿಕ್ಕೆ ಶುರು ಮಾಡುದು. ಅದಾದ್ಮೇಲೆ 4ನೇ ಮುಹೂರ್ತ ಧಾನ್ಯ ಮುಹೂರ್ತ, ಭತ್ತ ಮುಹೂರ್ತ ಅಂತ. ಇದು ನಮ್ಮದು ಡಿಸೆಂಬರ್ 14ಕ್ಕೆ. ಈ ಭತ್ತ ಮುಹೂರ್ತ ಯಾಕೆಂತ ಕೇಳಿದ್ರೆ ಬರೀ ಅಕ್ಕಿ ಮಾತ್ರ ತಿಂದ್ರೆ ಸಾಕಾಗುದಿಲ್ಲ, ಅದಕ್ಕೋಸ್ಕರ ಬೇಳೆ ಪದಾರ್ಥಗಳನ್ನು ಇದನ್ನೆಲ್ಲ ಸಂಗ್ರಹಿಸುವಂತ ಒಂದು ಮುಹೂರ್ತ. ಈ ಭತ್ತ ಮುಹೂರ್ತಕ್ಕಾದಾಗ ಈ ಕಟ್ಟಿಗೆ ಮುಹೂರ್ತ ಆಗಿರ್ತದೆ, ಯಾಕಂದ್ರೆ ಕಟ್ಟಿಗೆ ರಥ ಆಗಿರ್ತದೆ. ಅದರೊಳಗೆ ಏಣಿ ಎಲ್ಲ ಮಾಡ್ಲಿಕ್ಕೆ ಉಂಟು, ಅಂದ್ರೆ ಮೇಲೆ ಹೋಗಿ ಕಟ್ಟಿಗೆ ತೆಗಿಲಿಕ್ಕೋಸ್ಕರ. ನಂತರ ಆ ಭತ್ತ ಮುಹೂರ್ತದ ಹೊತ್ತು ಆ ಕಟ್ಟಿಗೆ ರಥಕ್ಕೆ ಶಿಖರ ಇಡುದು, ಕಲಶ ಇಡುದು, ಅದನ್ನು ಮುಗಿಸುದು. ಅದಾದ್ಮೇಲೆ ಕೃಷ್ಣ ಮಠ ಪರ್ಯಾಯ ಮಾಡ್ತಾ ಇರುವವರು ಬಿಟ್ಟು ಕೊಡ್ಲಿಕ್ಕೆ ಶುರು. ಅಂದ್ರೆ ಈ ಬಾಳೆ ಮುಹೂರ್ತ ನಮ್ಮ ಜಾಗದಲ್ಲೇ, ಅಕ್ಕಿ ಮುಹೂರ್ತ ಅದು ನಮ್ಮ ಜಾಗದಲ್ಲೇ, ಕಟ್ಟಿಗೆ ಮುಹೂರ್ತ ಅದು ಕೃಷ್ಣ ಮಠದಲ್ಲಿ, ಅದಾದ್ಮೇಲೆ ಧಾನ್ಯ ಮುಹೂರ್ತ ಅದು ಕೃಷ್ಣ ಮಠದಲ್ಲಿ. ಎಲ್ಲಿಂತ ಕೇಳಿದ್ರೆ ಬಡಗು ಮಾಳಿಗೆ, ಅಂದ್ರೆ ಸ್ಟೋರ್ ರೂಮ್, ಬಡಗು ದಿಕ್ಕಿನಲ್ಲಿರುವ ಸ್ಟೋರ್ ರೂಮ್ ಅಂತ. ಆ ಪರ್ಯಾಯದಲ್ಲಿದ್ದವರು ಅವರ ಸಾಮಾನು ಒಂದೊಂದೇ ಖಾಲಿ ಮಾಡ್ತಾ ಬರ್ಬೇಕು. ಮತ್ತೆ ಈ ಧಾನ್ಯ ಮುಹೂರ್ತ ನಾವು ಆ ಬಡಗು ಮಾಳಿಗೆಯಲ್ಲೇ ಮಾಡುದು. ಇನ್ನು ಅದಾದ್ಮೇಲೆ ನಮ್ಮ ಎಲ್ಲಾ ಸಾಮಾನುಗಳನ್ನ ಅಲ್ಲೇ ಇಡ್ಲಿಕ್ಕೆ ಶುರು ಮಾಡುದು. ಬೇಕಾಗುವಂತ ಎಲ್ಲಾ ಪರ್ಯಾಯಕ್ಕೆ ಬೇಕಾದಂತಹ ಎಲ್ಲಾ ಸಾಮಾನುಗಳನ್ನು ಆ ಭತ್ತ ಮುಹೂರ್ತ ಆದ್ಮೇಲೆ ಇಡ್ಲಿಕ್ಕೆ ಶುರು ಮಾಡುದು. ಹಾಗಾಗಿ ನೀವು ನೋಡಿರ್ಬೋದು, ಡಿಸೆಂಬರ್ ಎಂಡ್ ಆಗ್ತಾ ಬಂದಾಗ ಕಾರ್ಯಕ್ರಮಗಳೇನಿರುವುದಿಲ್ಲ ಕೃಷ್ಣ ಮಠದಲ್ಲಿ. ಯಾಕಂತ ಕೇಳಿದ್ರೆ ಅದು ಆಗ ಮುಂದಿನ ಪರ್ಯಾಯದವರಿಗೆ ಬಿಟ್ಟು ಕೊಡ್ಲಿಕ್ಕೆ ಶುರು ಆಗಿರ್ತದೆ, ಹಾಗಾಗಿ ಏನು ಇರುವುದಿಲ್ಲ. ಹಾಗಾಗಿ 4ನೇ ಮುಹೂರ್ತ ಭತ್ತ ಮುಹೂರ್ತ. ಅದಾದ್ಮೇಲೆ ಚಪ್ಪರ ಮುಹೂರ್ತ, ಬಂದ ಅತಿಥಿಗಳಿಗೆ ಭಕ್ತರಿಗೋಸ್ಕರ ಅನುಕೂಲ ಆಗ್ಲಿಕ್ಕೋಸ್ಕರ ಚಪ್ಪರ ನಿರ್ಮಾಣ, ಅದಕ್ಕೊಂದು ಮುಹೂರ್ತ. ಇದೆಲ್ಲ ಆದ್ಮೇಲೆ ಮತ್ತೆ ಪರ್ಯಾಯ. ಒಂದು ಪರ್ಯಾಯ ಪೂಜೆಗೋಸ್ಕರ ಇಷ್ಟೆಲ್ಲ ವೈಭವ ಸಂಭ್ರಮ. ಅಷ್ಟು ಮಾತ್ರ ಅಲ್ಲ, ಈ ಹಿಂದಿನ ಕಾಲದಲ್ಲಿ ಇದೆಲ್ಲ ಕ್ರಮ ಪ್ರಕಾರವಾಗಿ ನಡೀತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಯಾಕೆ ಬೇಕು, ಸಂಪ್ರದಾಯಕ್ಕೆ ಸಾಕು ಅಂತ ಚಿಕ್ಕ ಚಿಕ್ಕ ಮಟ್ಟಿನಲ್ಲೇ ಮಾಡ್ತಾ ಬರ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲಿಯೂ ಹಾಗೇನೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿಯೂ ಹೀಗೇನೆ ಸಂಪ್ರದಾಯ ಅಂತ ಇದ್ದದ್ದನ್ನು ಈಗಿನ ಕಾಲದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಟ್ಟಕ್ಕೆ ಮಾಡ್ತಾ ಬರ್ತಿದ್ದಾರೆ. ನೀವು ಮದುವೆಯಲ್ಲೇ ನೋಡ್ಬೋದು, ಈಗ ಸಂಪ್ರದಾಯ ಕಮ್ಮಿ, ಗೌಜಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿದೆ. ಆದ್ರೆ ನಾವು ನಮ್ಮ ಸಂಪ್ರದಾಯವನ್ನು ನಾವು ಉಳಿಸ್ಬೇಕು ಅಂತ ಈ ಎಲ್ಲ ಸಂಪ್ರದಾಯವನ್ನು ಎಷ್ಟು ವಿಸ್ತಾರ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಬಾಳೆ ಮುಹೂರ್ತನೆ ಎಲ್ರು 4 ಗಿಡ ನೆಡ್ತಾರೆ ಅಷ್ಟೇ. ಆದ್ರೆ ನಾವು ಇಲ್ಲ, ನಮ್ಗೆ ಎಲ್ಲಾ ಭಕ್ತರಿಗೆ ನಮ್ಮದೇ ತೋಟದಿಂದ ಹೋಗ್ಬೇಕು, ದೇವರಿಗೆ ಇಷ್ಟೆಲ್ಲ ಆಸ್ತಿ ಇರ್ತದೆ. ಯಾಕೋಸ್ಕರ ಇರುವುದು, ದೇವರಿಗೆ ಉಪಯೋಗಿಸ್ಬೇಕು ಅದನ್ನು. ಅದಕ್ಕೋಸ್ಕರ ದೇವರ ಜಾಗದಲ್ಲಿ ದೇವರಿಗೆ ಬೇಕಾಗುವಂತ ಪದಾರ್ಥಗಳನ್ನೇ ಮಾಡುವಂತ ಬಾಳೆ ಮುಹೂರ್ತವು, ಅಕ್ಕಿ ಮುಹೂರ್ತವು ಹಾಗೇನೆ. ನಾವೇ ಎಲ್ಲ ಬೇಕಾಗುವಂತ ಎಲ್ಲಾ ಅಕ್ಕಿಗಳನ್ನು ನಾವು ಸಂಗ್ರಹಿಸಿ ಇಡ್ಬೇಕು. ಸಂಪ್ರದಾಯಕ್ಕೋಸ್ಕರ 4 ಮಾತ್ರ ಅಲ್ಲ, ಕಟ್ಟಿಗೆ ಮುಹೂರ್ತವು ಹಾಗೇನೆ, ಭತ್ತ ಮುಹೂರ್ತವು ಹಾಗೇನೆ. ನಮ್ಮ ಸಂಪ್ರದಾಯವನ್ನು ನಾವು ಎಲ್ಲರಿಗೆ ತಿಳಿಸ್ಬೇಕು ಅಂತ. ಈಗ ನೀವೇ ನೋಡ್ಬೋದು, ಉಡುಪಿಯಲ್ಲಿ ಇರ್ಬೋದು ಅಥವಾ ನಮ್ಮ ಎಲ್ಲರ ನಡುವೆ ಇರ್ಬೋದು, ಪರ್ಯಾಯ ಅಂತ ಹೇಳಿದ್ರೆ ಗೊತ್ತುಂಟಾ, ಪೂಜೆ ಮಾಡುದು ಅಂತ. ಆದ್ರೆ ಆ ಪರ್ಯಾಯ ಅದು ಸಂಭ್ರಮನೆ, ಆದ್ರೆ ಅದಕ್ಕಿಂತ ಹಿಂದೆ ಇರುವಂತ ಈ ಯಾವ ಸಂಭ್ರಮವು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇದು ಮಾಡ್ಬೇಕು ಅಂತ ಕಟ್ಲೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇಲೆಕ್ಷನ್ ಅಲ್ಲಿ ಆದ್ರೆ ಎಲೆಕ್ಷನ್ ಅಂತ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆನೆ ಅವರು ಎಲ್ಲ ಪ್ರಚಾರ ಎಲ್ಲ ಶುರು ಮಾಡ್ತಾರೆ. ಅದು ಬರೀ ಒಂದು ಇಲೆಕ್ಷನ್, ಇದು ಪರ್ಯಾಯ ಪೂಜೆ, ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡುವಂತ ಒಂದು ಅವಕಾಶ, ಅಥವಾ ನಮ್ಮೆಲ್ಲ ಭಕ್ತರು ಸೇರಿ ಕೃಷ್ಣನಿಗೆ ಪೂಜೆ ಮಾಡುವಂತ ಅವಕಾಶ. ಇದರ ಹಿಂದೆಯೂ ಅಷ್ಟೇ ಸಂಭ್ರಮದಿಂದ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಅವಕಾಶ ಮಾಡ್ಲಿಕ್ಕೋಸ್ಕರ ಈ ಎಲ್ಲ ಸಂಭ್ರಮವನ್ನು ಜಾಸ್ತಿ ಮಾಡ್ತಿದ್ದೇವೆ. ಮತ್ತೆ ಪರ್ಯಾಯದಲ್ಲಿ ನಮ್ಮ ಯೋಜನೆ ಇರುತ್ತೆ ಕೇಳಿದ್ರೆ, ಕೃಷ್ಣನಿಗೆ ಪ್ರೀತಿ ಆಗುವಂಥದ್ದು ಯಾವುದು ಕೇಳಿದ್ರೆ ವೇದ. ಹಾಗಾಗಿ ವಿಶೇಷವಾಗಿ ವೇದ ಪಾರಾಯಣ ಮಾಡ್ಬೇಕು ಅಂತ, ಅಂದ್ರೆ ಚತುರ್ವೇದ ಪಾರಾಯಣ ಯಾವಾಗ್ಲೂ ಆಗ್ತದೆ, ಪೂಜೆ ಆದಾಗ ಆಗ್ತಾ ಇರ್ತದೆ. ಇದು ಬರೀ ಪೂಜೆ ಆದಾಗ ಮಾತ್ರ ಅಲ್ಲ, ಈಗ ಹೇಗೆ ಭಜನೆ ನಿರಂತರ ಆಗ್ತಾ ಇರ್ತದೋ ಅದೇ ರೀತಿ ವೇದ ಪಾರಾಯಣವೂ ಕೂಡ ಬೆಳಿಗ್ಗಿಂದ ಮಧ್ಯಾಹ್ನ ತನಕ, ಮತ್ತೆ ಸಂಜೆಯಿಂದ ರಾತ್ರಿ ತನಕ. ಯಾಕಂದ್ರೆ ವೇದ ಎಲ್ಲ ಹೊತ್ತು ಮಾಡ್ಲಿಕ್ಕೆ ಆಗುದಿಲ್ಲ, ಮಧ್ಯರಾತ್ರಿ ಎಲ್ಲ ವೇದ ಮಾಡುದು ಅದು ಸರಿ ಆಗುದಿಲ್ಲ. ಹಾಗಾಗಿ ಎಷ್ಟಾಗ್ತದೆ ಅಷ್ಟು ಚತುರ್ವೇದ ಪಾರಾಯಣ. ಮತ್ತೆ ಬಂದಂತಹ ಭಕ್ತರಿಗೂ ಹಾಗೇನೆ ವಿಶೇಷವಾಗಿ ಅನ್ನದಾನ.
ನಮ್ಮ ಒಂದು ಪ್ರಯತ್ನ ಏನು ಅಂತ ಕೇಳಿದ್ರೆ ಎಲ್ರಿಗೂ ಎಲ್ಲಾ ರೀತಿಯ ಊಟ ಇರ್ಬೇಕು, ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಇರಬಾರ್ದು, ಸಮಾನತೆ ಇರಬೇಕು ಅಂತ ಆ ಒಂದು ಪ್ರಯತ್ನ. ಮತ್ತೆ ಬಂದಂತಹ ಭಕ್ತರಿಗೆ ಚಂದದಲ್ಲಿ ಉಪಚಾರ ಎಲ್ಲ ಮಾಡುವಂಥದ್ದು, ದರ್ಶನ ಸರಿಯಾಗಿ ನೀಡುವಂಥದ್ದು, ಇದೆಲ್ಲ ಒಂದು ಮಾಡ್ಲಿಕ್ಕೆ ಪ್ರಯತ್ನ. ಈ ಪರ್ಯಾಯದಲ್ಲಿಯೂ ಕೂಡ ಹಾಗೇನೆ ಎಲ್ಲಾ ಭಕ್ತರು ಬಂದು ಪಾಲ್ಗೊಳ್ಬೇಕು ಅಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಕೃಷ್ಣಾರ್ಪಣೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.